ಗದಗ್ನಲ್ಲಿ ಪುಂಡರಿಗೆ ಬಿಸಿ ಮುಟ್ಸೋದಕ್ಕೆ ಅಕ್ಕಾಪಡೆ ರೆಡಿಯಾಗಿದೆ. ಮಹಿಳೆಯರ ರಕ್ಷಣೆಯ ದೃಷ್ಟಿಯಿಂದ ಸಿದ್ಧವಾಯಿತು ಅಕ್ಕಾಪಡೆ. ಜನನಿಬಿಡ ಪ್ರದೇಶದಲ್ಲಿ ಅಕ್ಕಾಪಡೆ ಸಿಬ್ಬಂದಿಯಿಂದ ರೌಂಡ್ಸ್. ಸಹಾಯವಾಣಿಗೆ ಕರೆ ಮಾಡಿದ್ರೆ ಪ್ರತ್ಯಕ್ಷವಾಗುತ್ತೆ ಅಕ್ಕಾಪಡೆ. 2 ಶಿಫ್ಟ್ ಕೆಲಸ ಮಾಡುವ ಅಕ್ಕಾಪಡೆಯ ಸದಸ್ಯರು. ಬಾಲ್ಯ ವಿವಾಹ, ಮಹಿಳೆ ದೌರ್ಜನ್ಯ ತಡೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗುತ್ತೆ. ಅಕ್ಕಾಪಡೆಯ ಸದಸ್ಯರು 2 ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಮಹಿಳಾ ಪೊಲೀಸ್ ಠಾಣಾ ವ್ಯಾಪ್ತಿ ಕೆಲಸ ಮಾಡ್ತಾ ಇರುವ ಅಕ್ಕಾಪಡೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ 4 ಮಹಿಳಾ ಹೋಮ್ ಗಾರ್ಡ್ ಸೇರಿ ಪೊಲೀಸ್ ಸಿಬ್ಬಂದಿ. ಅಕ್ಕಾಪಡೆ ಈಗ ಆಕ್ಟಿವ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಅಕ್ಕಾಪಡೆ ಅನ್ನೋ ಟೀಮು ನಮ್ಮ ಗದಗ ಜಿಲ್ಲೆ ಒಳಗೆ ಕೆಲಸ ಮಾಡತ್ತೈತಿ. ಅವರು ಕೆಲಸ ಮಾಡೋದ್ರಿಂದ ಈ ಸ್ಕೂಲ, ಕಾಲೇಜು, ಥಿಯೇಟ್ರ್, ಪಾರ್ಕ್ ಹಿಂಗೆಲ್ಲ ಅಲ್ಲೆಲ್ಲ ಹೋಗಿ ಅವ್ರು ನಮ್ಗೆ ಅವೇರ್ನೆಸ್ ಮೂಡಿಸಾತ್ತಾರೆ. ಮತ್ತು ನಾವು ಬೇರೆ ಊರಿಂದ ಕಾಲೇಜಿಗೆಲ್ಲ ಬರ್ತೀವಿ. ಬಸ್ ಸ್ಟ್ಯಾಂಡ್ ಒಳಗೆ ನಮ್ಗೆ ಒಂದೊಂದು ಸಾರಿ ಭಯ ಅದು ಆಗ್ತಿರ್ತೈತಿ. ಅವಾಗ ಅವರು ನಮ್ಮ ಜೊತೆ ಇರ್ತಾರನ್ನೋದೊಂದು ಧೈರ್ಯ ಇರ್ತೈತಿ. ನಮ್ಗೆ ಖುಷಿ ಆಗ್ತೈತಿ ಅವ್ರಿಗೆ ಕೆಲಸ ಮಾಡೋದ್ರಿಂದ. 1098ಗೆ ಕಾಲ್ ಮಾಡಿದ್ರು ಅವ್ರು ಬರ್ತಾರಂತ. ಪೊಲೀಸ್ ಇದು ಸಹಾಯವಾಣಿಗೂ ಕಾಲ್ ಮಾಡಿದ್ರು ಅವ್ರು ಬರ್ತಾರಂತ. ಅದರಿಂದ ನಮ್ಗೆ ಖುಷಿ ಆಗುತ್ತೆ ರೀ ಅವ್ರ ಕೆಲಸ. ಇದು ಮಹಿಳೆಯರಿಗೋಸ್ಕರನೇ ಇರೋದು. ಎಲ್ಲರೂ ಇದನ್ನು ಉಪಯೋಗ. ನಾವು ಅವ್ರು ಇರೋದ್ರಿಂದ ಯಾವುದೇ ಭಯ ಇಲ್ದಾನ ಕಾಲೇಜಿಗೆ ಅಥವಾ ಮತ್ತು ಬೇರೆ ಎಲ್ಲಾದರೂ ಅಡ್ಡಾಡೋದಕ್ಕೆ ಏನು ಭಯ ಅನಿಸೋದಿಲ್ಲ. ಇತ್ತೀಚಿನ ದಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.